ನಮಸ್ಕಾರ ದೇವ್ರುಗಳೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಜಪಾನಲ್ಲಿದ್ದೀನಿ ಆ್ಯಂಡ್ ಚೆನ್ನಾಗಿನೂ ಇದ್ದೀನಿ. ಸೊ ಇವತ್ತು ಡೇ 2 ಇನ್ ಜಪಾನ್. ಸೊ ಇವತ್ತು ಬಂದು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಹೋಗಿ ಕ್ಲಾಸಲ್ಲಿ ಸ್ವಲ್ಪ ಫಾರ್ಮಾಲಿಟೀಸ್ ಫಾರ್ಮ್ ಫಿಲಪ್ ಮಾಡೋದೆಲ್ಲ ಇತ್ತು. ಅದಾದಮೇಲೆ ಬಂದು ಇವಾಗ ಮತ್ತೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಶಾಪಿಂಗ್ ಹೇಗೆ ತೊಗೊಳ್ಳೋದು, ಏನು ಮಾಡೋದು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ 3:15 ಬಾ ಅಂತ ಹೇಳಿದ್ರು. ಸೊ ಆಲ್ರೆಡಿ ಇಟ್ಸ್ 3 ಇನ್ ಜಪಾನ್. ಇಂಡಿಯಾದಲ್ಲಿ ಆಲ್ಮೋಸ್ಟ್ 3.5 ಅವರ್ ಬ್ಯಾಕ್ ಅಂದರೆ, ಸೊ ನೀವೇ ಲೆಕ್ಕ ಹಾಕ್ಕೊಳ್ಳಿ ಎಷ್ಟಾಗಿರುತ್ತೆ ಅಂತ. ಸೊ ಶಾಪಿಂಗ್ ಹೋಗ್ತೀನಿ. ಶಾಪಿಂಗ್ ಹೋಗಿ ಹೇಗಿದೆ ಪ್ಲೇಸು ಅಂತ ತೋರಿಸ್ತೀನಿ. ಸೊ ನೋಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ವಿಡಿಯೋ ಮಾಡ್ತೀನಿ, ಕಂಟಿನ್ಯೂ ಆಗಿ ನೋಡಿ. ಗಾಯ್ಸ್, ನೀವು ನೋಡ್ತಾ ಇದ್ದೀರಾ, ಜಪಾನಲ್ಲೂ ಕೂಡ ಬಿಸಿಲು ತುಂಬಾ ಇದೆ. ನಾವು ಬ್ಯಾಂಗ್ಳೂರಲ್ಲಿ 37-38 ಹೋದ್ರೆ ಅಪ್ಪ ಅಷ್ಟೊಂದು ಸೆಕೆ ಅಂತೀವಿ. ಆದರೆ ಜಪಾನಲ್ಲಿ 23-24 ಡಿಗ್ರಿ ಸೆಲ್ಸಿಯಸ್ ಬಂದರೆ ತುಂಬಾ ಸೆಕೆ ಆಗ್ತಾ ಇರುತ್ತೆ. ನೋಡಿ ಇವಾಗ ಬಿಸಿಲು ಎಷ್ಟು ಹೊಡಿತಾ ಇದೆ, ಕಣ್ಣು ಓಪನೇ ಮಾಡೋಕ್ಕಾಗ್ತಿಲ್ಲ. ಸೊ ಇನ್ನೊಂದು 10 ಮಿನಿಟ್ಸ್ ಬರ್ತಾರೆ ನಮ್ಮ ಜಾಪನೀಸ್ ಸೆನ್ಸಿ ಅವ್ರ ಜೊತೆ ನಾವು ಶಾಪಿಂಗ್ ಹೋಗ್ತೀವಿ. ಹೋಗಿ ಹೇಗಿದೆ ಶಾಪಿಂಗ್ ಮಾಲು ಅಂತ ತೋರಿಸ್ತೀನಿ. ಸೊ ನೋಡಿ. ಅದಕ್ಕೂ ಮುಂಚೆ ಗಾಯ್ಸ್, ನಾನಿರೋ ಬಿಲ್ಡಿಂಗೇ ತೋರಿಸ್ಲಿಲ್ಲ ಅಲ್ಲ ನಿಮಗೆ. ಇದೇ ನೋಡಿ ನಾನಿರೋ ಬಿಲ್ಡಿಂಗ್ ಎಷ್ಟು ದೊಡ್ಡದಾಗಿದೆ ಅಲ್ಲ. ಸೊ ಈ ಕಡೆ ಅಪೋಸಿಟಲ್ಲೂ ಬಿಲ್ಡಿಂಗ್ ಇದೆ. ಇಲ್ಲೆಲ್ಲ ಜನಗಳು ಎಷ್ಟು ದೊಡ್ಡದಾಗಿದೆಯಲ್ಲ. ಆ್ಯಂಡ್ ಇದೆಲ್ಲ ಸೈಕಲ್ ಬಂದ್ಬಿಟ್ಟು ಈಚ್ ಇಂಡಿವಿಜುವಲ್ ರೂಮ್ ಪರ್ಸನ್ಸ್ ಇರ್ತಾರಲ್ಲ, ಅವ್ರಿಗೆ ಕೊಟ್ಟಿರ್ತಾರೆ ಸೈಕಲ್ಲು. ಸೊ ಹೊರಗಡೆ ಹೋಗ್ಬೇಕಾದ್ರೆ ಸೈಕಲ್ನ ನೀವು ತೊಗೋಬೋದು, ಮೀನ್ಸ್ ಸೈಕಲ್ನ ತಗೊಂಡು ಹೋಗ್ಬೋದು. ಗಾಯ್ಸ್, ಹೋಗ್ತಾ ಇದ್ದೀವಿ. ಸೆನ್ಸಿ ಅವರು ಅಲ್ಲಿದ್ದಾರೆ, ಮುಂದೆ ಹೋಗ್ತಾ ಇದ್ದಾರೆ. ಅಲ್ಲಿ ನಾವು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು ಕಾರು. ಸೊ ಗಾಯ್ಸ್, ಶಾಪಿಗೆ ಬಂದಿದ್ದೀವಿ. ಅಲ್ಲಿ ಸೆನ್ಸೆ ಹೇಳ್ತಾ ಇದ್ದಾರೆ ಏನು ತಗೋಬೇಕು, ಏನು ಬೇಡ ಅಂತ. ಸೊ ನೋಡಿ ಗಾಯ್ಸ್, ಎಲ್ಲ ಚಿಕನ್ನು ಮತ್ತು ಬೀಫು ಎಲ್ಲ ಇದೆ. ಸೊ ಇಲ್ಲೆಲ್ಲ ಬರೋದೆಲ್ಲ ಫ್ರೆಶ್ಶು. ಎಲ್ಲ ತರಕಾರಿ ನೋಡ್ತಾ ಇದ್ದೀರಾ, ಎಲ್ಲ ತರಕಾರಿ. ಕಿವಿ ಫ್ರೂಟು 1 ಬಾಕ್ಸ್ಗೆ 498 ಯೆನ್, ಆಲ್ಮೋಸ್ಟ್ 498 ಅಂದರೆ 250 ರುಪೀಸು. ಅವಕ್ಯಾಡೋ ಎಲ್ಲ ಫ್ರೆಶ್ಶು. ಸರಿ, ಪೈನಾಪಲ್ ಇರಬೇಕು. 358 ಯೆನ್ನು ಪೈನಾಪಲ್ಲು. ಮತ್ತು ಎಲ್ಲ ಫ್ರೆಶ್, ಲೈಕ್ ಏನು ಪೆಸ್ಟಿಸೈಡ್ ಏನು ಹಾಕಿರಲ್ಲ, ಎಲ್ಲ ಫ್ರೆಶ್ ಆಗಿರುತ್ತೆ ಇಲ್ಲಿ ಜಪಾನಲ್ಲಿ. ನೀವೇನೇ ತಗೊಳ್ಳಿ. ನೋಡಿ ಟೂತ್ಪೇಸ್ಟು ಎಷ್ಟಿದೆ. ಟೂತ್ಪೇಸ್ಟ್ ಇದು 268 ವಿತ್ ಟೂತ್ಬ್ರಷ್ ಎಲ್ಲ 108 ಯೆನ್. ಯಾವ ಲಿಕ್ವಿಡ್, ಐ ಥಿಂಕ್ ಶಾಂಪೂ ಇರ್ಬೋದು. ಗೈಸ್, ನಾನು ಶಾಪಿಂಗ್ ಮಾಡಿಕೊಂಡೆ. ಆಮೇಲೆ ಏನಂದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಏನಂದರೆ ಸೆನ್ಸೆ ಅವರು ಗುರಾಯಿಸ್ಕೊಂಡು ನೋಡ್ತಾ ಇದ್ರು. ಸೊ ಅದಕ್ಕೆ ನನಗೆ ವಿಡಿಯೋ ಜಾಸ್ತಿ ಮಾಡೋಕ್ಕಾಗಿಲ್ಲ, ಆದಷ್ಟು ಮಾಡಿದೆ. ನೋಡಿ ಹಾಯ್ ಗಾಯ್ಸ್, ನೋಡಿ ಮೇಡಮ್ ಅವರು ಶಾಪಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಮೇಲೆ ನಾವು ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ. ದೇವರು ಏನು ಗೊತ್ತಾ, ದೇವರು ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ. ಆ್ಯಕ್ಚುಲಿ ಇಲ್ಲೊಂಥರ ಅಫೆನ್ಸು. ಅವ್ರ ಪರ್ಮಿಷನ್ ಇಲ್ಲದೆ ವಿಡಿಯೋ ಎಲ್ಲ ಮಾಡೋಂಗಿಲ್ಲ. ಅಂದರೆ ಜನಗಳದ್ದು ರೋಡಲ್ಲಿ ನಾವು ಮಾಡ್ಕೊಂಡು ಹೋಗ್ಬೋದು, ತೊಂದರೆ ಇಲ್ಲ. ಆದರೆ ಜನಗಳದ್ದು ಮಾಡೋಂಗಿಲ್ಲ, ಅದು ಅಫೆನ್ಸು. ಅದಕ್ಕೆ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲ್ಲ.
ಗೈಸ್ ಅಂಡರ್ಗ್ರೌಂಡ್ ನೋಡಿ, ಅಂಡರ್ಗ್ರೌಂಡ್ ಇದೆ. ಸೈಕಲ್ ಸವಾರರಿಗೋಸ್ಕರನೇ ಮಾಡಿರುವಂಥ ಅಂಡರ್ಗ್ರೌಂಡ್. ಆ ಕಡೆ ಎಲ್ಲ ವೆಹಿಕಲ್ಗಳು ಹೋಗ್ತಾ ಇರುತ್ತೆ ನೋಡಿ, ನೀವು ಎಲ್ಲ ವೆಹಿಕಲ್ಗಳು ಹೋಗ್ತಾ ಇರುತ್ತೆ ಎಲ್ಲ. ಅಂಡರ್ಗ್ರೌಂಡ್ಗೋಸ್ಕರನೇ ಸೈಕಲ್ ಮಾಡಿರೋದು. ಗೊತ್ತಾ ಇದ್ರಲ್ಲ, ಎಲ್ಲ ಮನೆಗಳು. ನೋಡಿ ಚಿಕ್ಕದಾದ ಲೇಕು ಕೂಡ ಕ್ಲೀನಾಗಿದೆಯಲ್ಲ. ನಮ್ಮಲ್ಲಿ ರೋಡು ಎಷ್ಟು ನೀಟಾಗಿ ಇದ್ಬಿಟ್ಟಿದ್ರೆ ಇಂಡಿಯಾ ಎಲ್ಲ ಹೋಗ್ಬಿಟ್ಟಿರೋದು. ಎಷ್ಟು ಗ್ರೀನರಿ ಆಗಿದೆ ಅಲ್ಲ, ಸುತ್ತನೂ ಗಿಡನೇ. ಫೋಟೋ ತಗೋಬೋದು. ಗೈಸ್ ನೋಡಿ, ಜಪನೀಸ್ ಅವರು ಇಷ್ಟು ಜಾಗ ಸಿಕ್ಕರೂ ವ್ಯವಸಾಯ ಮಾಡಿಬಿಡ್ತಾರೆ. ಇಷ್ಟು ಜಾಗದಲ್ಲಿ ಕೂಡ ನಮ್ಮಲ್ಲಿ ಇಂಡಿಯಾದಲ್ಲಿ ಥರ ಎಕರೆಯಲ್ಲೆಲ್ಲ ಮಾಡಲ್ಲ ಅವರು. ಇಷ್ಟೇ ಜಾಗದಲ್ಲಿ ಬದನೆಕಾಯಿ ನೋಡಿ ಮನೆಗಳೆಲ್ಲ ಹಿಂಗಿದೆ. ತುಂಬ ದಿನ ಆಗಿತ್ತು ಸೈಕಲ್ ಹೊಡಿತಾ ಇದ್ದೀನಿ, ಸುಸ್ತಾಗ್ತಾ ಇದೆ. ಗಾಯ್ಸ್ ನಮ್ಮಲ್ಲಿ ಚರಂಡಿ ನೀರು ಹೆಂಗಿರುತ್ತೆ, ಇಲ್ಲಿ ನೋಡಿ ಚರಂಡಿ ನೀರು ಅಂದರೆ ಅಷ್ಟೊಂದೇನು ಕ್ಲೀನಾಗಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಕಂಪೇರ್ ಟು ಇಂಡಿಯಾ ಪರವಾಗಿಲ್ಲ. ಸ್ಮೆಲ್ ಕೂಡ ಇಲ್ಲ ಈ ಚರಂಡಿದು. ಗೈಸ್ ಫೈನಲಿ 100 N ಶಾಪಿಗೆ ಬಂದ್ವಿ. 3.5 ಅಂದ್ಕೊಂಡ್ವಿ, ಸ್ವಲ್ಪ ದೂರನೇ ಆಗೋಯ್ತು. ಗೈಸ್ ಶಾಪಿಂಗ್ ಮಾಡಿಕೊಂಡು ಹ್ಯಾಕ್ಯುಯನ್ ಶಾಪುದೆ ಐಮೋನೋಸಿಮಸ್ ಮಾಡಿ ಇವಾಗ ವಾಪಸ್ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಕತ್ಲೆ ಆಗಿದೆ ನೋಡಿ. ನಮ್ಗೆ ಹೆಡ್ಲೈಟ್ ಕೊಟ್ಟಿದ್ದಾರೆ ನಮ್ಮ ಸೈಕಲ್ಗೆ. ಹೋಗಬೇಕು 8 ಗಂಟೆ ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ, ನೋಡೋಣ. ಸಿಗ್ನಲ್ ಇಲ್ಲ ಅಂದರೆ ನುಗ್ಗಿಬಿಡ್ತಾರೆ. ನಮ್ಮಲ್ಲಿ ಸಿಗ್ನಲ್ ಇಲ್ಲ ಅಂದ್ರೆ ನುಗ್ಗಿಬಿಡ್ತಾರೆ. ಇಲ್ಲಿ ಯಾರಿಲ್ಲ ಅಂದರೂ, ಪೊಲೀಸ್ ಇಲ್ಲ ಅಂದರೂ, ಯಾರಿಲ್ಲ ಅಂದರೂ ಸಿಗ್ನಲ್ ಇದ್ದರೂ ನಿಂತ್ಕೊಳ್ಳೇಬೇಕು. ಅದು ಜಪಾನ್ ಅಂದರೆ. ಜಾಯಿಂಟ್ ವೀಲ್